ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನನ್ನ ಜೀವನದಲ್ಲಿ ನನ್ನ 25ನೇ ವರ್ಷ ವಯಸ್ಸಲ್ಲಿ ಕನ್ನಡ ನಾಡು ದಿನಪತ್ರಿಕೆಯನ್ನು ಸಂಪಾದಕನಾಗಿ ಪ್ರಾರಂಭ ಮಾಡಿ ಬಳ್ಳಾರಿಯಲ್ಲಿ ಸುಮಾರು ಫಸ್ಟ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ 2 ಪೇಜಲ್ಲಿ ಪ್ರಾರಂಭ ಮಾಡಿದೆ. ಆಮೇಲೆ 4 ಪೇಜಲ್ಲಿ ಕಲರಲ್ಲಿ ಪ್ರಾರಂಭ ಮಾಡಿದೆ. ಆಮೇಲೆ 8 ಪೇಜನ್ನು ಮಾಡಿದೆ. 30 ವರ್ಷಗಳಾಯಿತು, 94ರಿಂದ ಇವತ್ತಿಗೆ. ಆ ಕನ್ನಡ ನಾಡು ದಿನಪತ್ರಿಕೆಯನ್ನ ನಾವು ಹಂತ ಹಂತವಾಗಿ ಉದ್ಯಮಗಳಲ್ಲಿ ಮತ್ತು ರಾಜಕಾರಣದಲ್ಲಿ ಬೆಳೆದ ಮೇಲೆ ಆ ಸಂಪಾದಕನ ಸ್ಥಾನ ಅದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಅತ್ಯಂತ ನಂಬಿಕೆಯಿಂದ 30 ವರ್ಷದಿಂದ ಇದ್ದವರಿಗೆ ಸಂಪೂರ್ಣವಾಗಿ ಎಂಟೈರ್ ಪ್ರಿಂಟಿಂಗ್ ಪ್ರೆಸ್ಸಿಂದ ಹಿಡಿದು ಅದರ ಮಾಲೀಕತ್ವವನ್ನು ನಾನು ಟ್ರಾನ್ಸ್ಫರ್ ಮಾಡಿ ಕೊಟ್ಟಿರುವಂಥದ್ದು. ಈಗಲೂ ಕೂಡ ದಿನಪತ್ರಿಕೆ ಮತ್ತು ಒಂದು ಯೂಟ್ಯೂಬ್ ಚಾನಲ್ ಕೂಡ ಅವರು ಬಳ್ಳಾರಿಯಲ್ಲಿ ಗಂಗಾಧರ್ ಅಂತೇಳಿ ರನ್ ಮಾಡ್ತಾ ಇದ್ದಾರೆ. 94 ನಾನು ಪತ್ರಿಕೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ MP ಪ್ರಕಾಶ್ ಅವರು, ಬಸವರಾಜ್ ಎಸ್ಪುರಿ ಅವರು ಅಂದರೆ ಕೇಂದ್ರ ಮಂತ್ರಿಗಳು ಆಗಮಿಸಿರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ MP ಪ್ರಕಾಶ್ ಅವರು ಒಂದು ಮಾತನ್ನು ಹೇಳಿದ್ರು. ನಮ್ಮ ಏನು ಕೊಪ್ಪಳ ಜಿಲ್ಲೆ ಸಿದ್ದಯ್ಯ ಪುರಾಣಿಕರ ಒಂದು ಹಾಡು ನಾವು ನೆನಪಿಸಿಕೊಂಡ್ರೆ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ, ಮುಗಿಯಿತೋ ಶತಮಾನಗಳ ಶಾಪ ಅಂತ ಹೇಳಿ ಅವ್ರೇನು ಬರೆದಿದ್ದಾರೆ. ಆ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಮರಾಠ ಪ್ರಾಬಲ್ಯ ಇರುವಂತಹ ಆ ಒಂದು ನೆಲದಲ್ಲಿ ಕನ್ನಡ ಅನ್ನುವಂಥ ಒಂದು ದಿನಪತ್ರಿಕೆಯನ್ನ ಅಲ್ಲಿ ಪ್ರಾರಂಭ ಆಗಿತ್ತು. ಬಳ್ಳಾರಿಯಲ್ಲಿ ತೆಲುಗು ಪ್ರಾಬಲ್ಯ ಇರುವಂತಹ ಒಂದು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿಗೆ ಕನ್ನಡ ನಾಡು, ಈ ನಮ್ಮ ಕನ್ನಡ ನಾಡು ಅನ್ನುವಂಥ ದಿನಪತ್ರಿಕೆಯನ್ನ ಪ್ರಾರಂಭ ಮಾಡಿತ್ತು. ಸಿದ್ದಯ್ಯ ಪುರಾಣಿಕರ ಹಾಡಿಗೆ ಇವತ್ತು ಆ ಸಮಯ ಬಂದಿದೆ ಅಂತೇಳಿ ಇವತ್ತು MP ಪ್ರಕಾಶ್ ಅವರ ಭಾಷಣ ಇವತ್ತು ನಾನು ಅವನ್ನ ಸ್ಮರಿಸ್ಕೋಬೇಕಾಗುತ್ತೆ. ಇವತ್ತು ನಾನು ಪತ್ರಿಕೆಯನ್ನ ಕೇವಲ ಶೋಕಿಗೆ ನಾನು ಪ್ರಾರಂಭ ಮಾಡಿದ್ದೆ. ನಾನು ಇವಾಗ ಇಲ್ಲಿ ಕೆಲವೊಂದು ಪತ್ರಿಕೆ ನಾನು ನೋಡ್ತಾ ಇರ್ತೀನಿ. ಅದರಲ್ಲಿ ನಮ್ಮ ವಿಶೇಷವಾಗಿ ಈ ನಮ್ಮ ಯುವಕರಲ್ಲಿ ನಮ್ಮ ಶ್ರೀನಿವಾಸ್ ಅಂದ್ರೆ ಏನೇ ಇದ್ರು ಕೂಡ ಅಂದ್ರೆ ಅವ್ರಿಗೆ ಯಾರಿಗೆ ಏನೇ ನೋವಾದ್ರೂ ಕೂಡ ತನ್ನ ಮನಸ್ಸಿಗೆ ಕಂಡಿದ್ದನ್ನ ಬರೆಯುವಂತ ಪತ್ರಕರ್ತರು ತಾವು ಬಹಳ ಮಂದಿ ಇದ್ದೀರಿ. ನಾನು ಶ್ರೀನಿವಾಸ್ ಅಂದ್ರೆ ಮತ್ತೆ ಶ್ರೀನಿವಾಸ್ ಒಬ್ಬರೇ ಅಂತೇಳಿ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಾ ಇರೋದು ಉದಾಹರಣೆ ನಾನು ಕೊಟ್ಟಿರುವಂತದ್ದು. ನಾನೇ ಸ್ವತಃ ನಾನು ಆರ್ಟಿಕಲ್ಸ್ ಬರೆಯೋದ್ರ ಮೂಲಕ, ಸಂಪಾದಕೀಯ ಬರೆಯೋದ್ರ ಮೂಲಕ ಹೆಡ್ಲೈನ್ಸ್ ಅನ್ನ ರಾಜಕೀಯವಾಗಿ ಜನಗಳಿಗೆ ಮನಸ್ಸಿಗೆ ಮುಟ್ಟುವಂತ ಒಂದು ಹೆಡ್ಲೈನ್ಸ್ ಗಳನ್ನ ನಾನೇ 4-5 ಬರೆದು ಫೈನಲ್ ಮಾಡಿ ಅದನ್ನ ಪ್ರಿಂಟಿಂಗ್ ಕೊಡುವಂತ ಒಂದು ಸಂದರ್ಭ ಇರ್ತಾ ಇತ್ತು. ಸಾಕಷ್ಟು ಪೊಲೀಸ್ ವಿಷಯದಲ್ಲಿ ಇವತ್ತು ಅಧಿಕಾರಿ ವರ್ಗ, ರಾಜಕೀಯ ವರ್ಗ ಏನಾದ್ರೂ ನಿಭಾಯಿಸಬಹುದಾದ್ರೆ ಅಧಿಕಾರಿ ವರ್ಗನ ನಿಭಾಯಿಸೋದು ಕಷ್ಟ ಅಂತ ಹೇಳಿರುವಂತ ರೀತಿಯಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆ ಸಮಯದಲ್ಲಿ ನಮಗೆಲ್ಲ ಕೊಡ್ತಾ ಇರುವಂತ ಕಿರುಕುಳಗಳ ಬಗ್ಗೆ ನಾನು ಬರೆದಿರುವಂತ ಆರ್ಟಿಕಲ್ಸ್ ಅನ್ನ ಅಂದ್ರೆ ಒಂದು ಹಂತಕ್ಕೆ ಎಷ್ಟೋ ಮಂದಿ ಅಧಿಕಾರಿಗಳು ವರ್ಗ ಆಗೋದಕ್ಕೆ ಅವತ್ತು ನಾವು ಆರ್ಥಿಕವಾಗಿ ರಾಜಕೀಯವಾಗಿ ನಾವ್ಯಾರು ಕೂಡ ದೊಡ್ಡವರಾಗಿದ್ದಾರೆ, ಬಹಳ ಚಿಕ್ಕ ವಯಸ್ಸಾಗಿತ್ತು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.